ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತೊಂದು ತುಂಬ ಪೌಷ್ಟಿಕ ಗುಣ ಇರೋವಂಥ ಗೋಧಿನ ಮೊಳಕೆ ಕಟ್ಟಿದ್ರೆ ಇನ್ನೂ ಪೌಷ್ಟಿಕಾಂಶ ಹೆಚ್ಚಾಗುತ್ತೆ. ಅದರಿಂದ ಪೇಣಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 1 ಬಟ್ಲಷ್ಟು ಒಳ್ಳೆ ಗೋಧಿ ತೊಗೊಂಡಿದ್ದೀನಿ. ಚೆನ್ನಾಗಿ 2 ಸಲ ತೊಳೆದು ನೀರು ಹಾಕಿ ನೆನೆ ಇಟ್ಬಿಡೋಣ. ಸರಿ 8ರಿಂದ 10 ಗಂಟೆ ನೆನಿಬೇಕು. ಮಧ್ಯ ಮಧ್ಯ 1-2 ಸಲ ನೀರು ತೆಗೆದು ತೊಳೆದು ಮತ್ತೆ ಮುಚ್ಚಿಡಬೇಕು. ಈ ಪ್ರಾಸೆಸ್ಸು 8 ಗಂಟೆನಲ್ಲಿ 1-2-3 ಸಲ ಮಾಡಬೇಕು. ಒಂದೇ ಸಲ ನೀರು ಹಾಕಿ ಮುಚ್ಚಿಟ್ಬಿಡ್ಬಾರ್ದು. ಮಧ್ಯ 2-3 ಸಲ ತೊಳೆದು ಇವಾಗ ನೋಡಿ 10 ಗಂಟೆ ಆದಮೇಲೆ ಈ ಥರ ಚೆನ್ನಾಗಿ ನೆಂದಿದೆ ಗೋಧಿ. ನೀರೆಲ್ಲ ಚೆನ್ನಾಗಿ ಬಸ್ತು ತೆಗೆದು ಬಿಡೋಣ. ಸ್ವಲ್ಪನೂ ನೀರಿರೋದು ಬೇಡ. ಇದನ್ನು ಒಂದು ಬಟ್ಟೆಲಿ ಕಟ್ಟೋಣ ಅಥವಾ ಇದಕ್ಕೆ ತಟ್ಟೆ ಮುಚ್ಚಿಟ್ರು ಆಯಿತು. ಚೂರು ಗಾಳಿ ಆಡ್ದಂಗೆ ತಟ್ಟೆ ಮುಚ್ಚಿಟ್ಬಿಟ್ರೆ ನೋಡಿ ಚೆನ್ನಾಗಿ ಮತ್ತೆ 8 ಗಂಟೆ ಆದಮೇಲೆ ಈ ಥರ ಮೊಳಕೆ ಬರುತ್ತೆ. ಎಷ್ಟು ವಿಟಮಿನ್ಸು ಮಿನರಲ್ಸು ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸಖತ್ತಾಗುತ್ತೆ ಪೇಣಿನೂ. ನೋಡಿ ಮೊಳಕೆನೂ ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ಗೋಧಿ ಮೊಳಕೆ ಬರೆಸ್ಕೊಂಬಿಡೋಣ. ಈಗ ಮೊಳಕೆ ಬಂದಿರೋ ಗೋಧಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಹಾಲು ತೆಕ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿ 2-3 ಸಲ ರುಬ್ಬಿ ಹಾಲು ತೆಕ್ಕೊಳ್ಳೋದು. ಹಾಕಿರೋದು ಒಂದೇ ಬಟ್ಲಾಗಿದ್ದರಿಂದ ಬೇಗ ಆಗೋಗುತ್ತೆ. 25ರಿಂದ 30 ಪೇಣಿ ಆಗುತ್ತೆ. ಇಷ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಪೇಣಿ. ಮಾಡಿ ನೋಡಿ ಸ್ನೇಹಿತರೆ. ಎಲ್ಲ ಮೊಳಕೆ ಗೋಧಿನೂ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ನೀರು ಹಾಕೋಣ. ಎಷ್ಟು ಬೇಕಾದ್ರೂ ನೀರು ಹಾಕಿ ರುಬ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಅದಕ್ಕೆ ರುಬ್ಕೊಂಡು 2-3 ಸಲ ನೀರು ಹಾಕಿ ರುಬ್ಬಬೇಕಾಗುತ್ತೆ. ಅದರದ್ದು ತೌಡು ಹಸ್ಕ್ ಏನು ಬರುತ್ತೆ ಅದನ್ನು ತೆಕ್ಕೊಂಡು ಮತ್ತೆ ನೀರು ಹಾಕಿ ರುಬ್ಬೋದು. ನೋಡಿ ಎಷ್ಟು ಚೆನ್ನಾಗಿ ರುಬ್ಬಾಗಿದೆ. ಈಗ ಒಂದು ಬಟ್ಟೆನ ತೆಗೆದು ಒಂದು ಪಾತ್ರೆಗೆ ಕಟ್ಬಿಡೋಣ. ಕಟ್ಬಿಟ್ಟು ಚೆನ್ನಾಗಿ ಬಟ್ಟೆಯಲ್ಲೇ ಸೋಸಬೇಕು. ಜರಡಿನಲ್ಲಿ ಒಂದರಿನಲ್ಲಿ ಸೋಸಬಾರ್ದು. ಹೀಗೆ ಚೆನ್ನಾಗಿ ಕೈ ಆದರೂ ಸರಿ, ಸ್ಪೂನ್ ಆದರೂ ಸರಿ ಹೀಗೆ ಮಾಡ್ತಾಯಿದ್ರೆ ಹಾಲು ಚೆನ್ನಾಗಿ ಪಾತ್ರೆಗೆ ಇಳ್ಕೊಳ್ಳುತ್ತೆ. ಹಾಗೆ ಅದರದ್ದು ಹೊಟ್ಟು ಬೇರೆ ಆಗುತ್ತೆ. ಮತ್ತೆ ಅದೇ ಹೊಟ್ಟನ್ನು ತೆಕ್ಕೊಂಡು ಮತ್ತೆ ಮಿಕ್ಸಿ ಜಾರ್ಗೆ ಹಾಕೋಣ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹಾಲು ತೆಕ್ಕೊಂಬಿಡೋಣ. ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಎಕ್ಸ್ಟ್ರಾಕ್ಟ್ ಮಾಡಿ ಹಾಲನ್ನ. ನೋಡಿ ಈಗ ಹಾಲು ತಯಾರಾಗಿದೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಬಿಡೋಣ. ತಟ್ಟೆ ಮುಚ್ಚಿ ಒಂದು ಕಡೆ ಇಟ್ಬಿಡೋಣ. ಅದೇನೆಂದರೆ ತಿಳಿದ್ಕೋಬೇಕು, ತಿಳಿ ಆಗಬೇಕು. ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ನೀರು ತಿಳಿ ಬಿಟ್ಕೊಂಡಿರುತ್ತೆ. ಆ ಮೇಲ್ಗಡೆ ಇರೋ ನೀರೆಲ್ಲ ತೆಗೆದುಬಿಡೋಣ. ಇದನ್ನು ನೀವು ಗಿಡಗಳಿಗೆ ಇದಕ್ಕೆ ಹಾಕೋಬೋದು. ಮೇಲ್ಗಡೆ ತಿಳಿಯಾಗಿರೋವಂಥ ನೀರು ತೆಗೆದುಬಿಟ್ಟು ಒಂದು ದೋಸೆ ಹಿಟ್ಟಿನ ಹದಕ್ಕಿರುವಂಥ ಮೊಳಕೆ ಬಂದಿರೋ ಗೋಧಿದು ಹಾಲು ರೆಡಿ ಆಗುತ್ತೆ. ಹಿಟ್ಟು ಈಗ ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯಲ್ಲ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ ಪೇಣಿ. ಒಳ್ಳೆ ರುಚಿ, ಒಳ್ಳೆ ಘಮ. ಗೋಧಿ ಹಾಗೇನೂ ನೆನೆಸಿ ಮಾಡ್ಬೋದು, ಮೊಳಕೆ ಕಟ್ಟದೇನೂ ಮಾಡ್ಬೋದು. ಒರಳಲ್ಲಿ ರುಬ್ಬು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಹೀಗೆ ಚೆನ್ನಾಗಿ ಒಲೆ ಮೇಲಿಟ್ಟು ತೊಳ್ಸೋಣ. ಚೆನ್ನಾಗಿ ಒಂದು ಪೇಣಿ ಹಿಂಡೋ ಹದಕ್ಕೆ ಹಿಟ್ಟಾಗಬೇಕು. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇನ್ನೊಂದು ಚೂರಾಗಲಿ. ಈಗ ಆಗಿದೆ. ಮುಟ್ಟು ನೋಡಿದ್ರೆ ಕೈಗೆ ಅಂಟ್ಕೊಳ್ಳಲ್ಲ. ಒದ್ದೆ ಕೈ ಮಾಡ್ಕೊಂಡು ಮುಟ್ಟು ನೋಡಿ. ಈಗ ಒಂದು ಟ್ರೇ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡಿದ್ದೀನಿ. ಇದು ನಾನು ಪೇಣಿ ಬಿಲ್ಲೆನೇ ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ಸಣ್ಣದಿರುತ್ತೆ, ಅದನ್ನು ತೊಗೋಬೋದು. ನಾನು ಒಂಚೂರು ದಪ್ಪದ್ದು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಗೋಧಿದು ಹಿಟ್ಟು ಹಾಕಿ ಎಲ್ಲನೂ ಪೇಣಿ ಒತ್ತಿಬಿಡೋಣ. ಒಂದೇ ಬಟ್ಲು ಮಾಡಿರೋದ್ರಿಂದ ಒಂದು 25 ಪೇಣಿ ಮಾತ್ರ ಆಗುತ್ತೆ. ಬೇಗನೂ ಖಾಲಿಯಾಗೋಗುತ್ತೆ. ಬೇಕಾದರೆ ಜೀರಿಗೆ ಹಾಕ್ಕೋಬೋದು. ನಾನೇನು ಹಾಕಿಲ್ಲ, ಬರೀ ಇಂಗು ಮಾತ್ರ, ಉಪ್ಪು ಮಾತ್ರ ಹಾಕಿದ್ದೀನಿ. ಖಾರ ಬೇಕು ಅಂದರೆ ಖಾರನೂ ಹಾಕ್ಕೋಬೋದು. ನೋಡಿ ಈ ಥರ ಎಲ್ಲ ಪೇಣಿನೂ ಪ್ಲಾಸ್ಟಿಕ್ ಶೀಟ್ ಮೇಲೆ ಒತ್ತಿಬಿಡೋಣ. ಚೆನ್ನಾಗಿ ಬಿಸಿಲಿದೆ. ಬೇಸಿಗೆ ಅಂದರೆ ಎಲ್ಲರೂ ಇನ್ನೇನು ಯೋಚನೆ ಮಾಡೋದು, ಸಂಡಿಗೆ ಹಪ್ಪಳ ಬಾಳಕ ಅಂತ ಇದೆ ಯೋಚನೆ ಬರುತ್ತೆ. ನೋಡಿ ಈ ಥರ ಎಲ್ಲ ಹಿಂಡ್ಬಿಡೋಣ ಪೇಣಿನ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿಟ್ಟು ಒಂದೇ ದಿನಕ್ಕೆ ಒಣಗೋಗುತ್ತೆ. ಈ ಬಿಸಿಲಿದೆ. ಒಂದ್ಸಲ ಮಾರನೇ ದಿನ ತೆಗೆದು ನೋಡಿ, ಹಿಂದ್ಗಡೆ ಒಣಗಿರಲಿಲ್ಲ ಅಂತಂದರೆ ಮತ್ತೆ ತಿರುಗಿಸಿ ಹಾಕಿ ಒಣಗಿಸಿ. ನೋಡಿ ಎಷ್ಟು ಚೆನ್ನಾಗಿ ಪೇಣಿ ಆಗಿದೆ. ಒಣಗಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಒಂದಿನ ಒಳ್ಳೆ ಬಿಸಿಲಾದರೆ ಒಂದಿನ
ಇಲ್ಲ ಸುಮಾರಾಗಿ ಬಿಸಿಲಿದೆ ಅಂತಂದರೆ 2 ದಿನಕ್ಕೆ ಒಣಗುತ್ತೆ. ಇನ್ನೂ ತೆಳುವುದು ಸಣ್ಣ ತೂತಿನ ತೊಗೊಂಡ್ರೆ ಇನ್ನೂ ಬೇಗ ಒಣಗುತ್ತೆ. ನೋಡಿ, ಒಣಗಿರೋ ಪೇಣಿ ರೆಡಿ ಆಯಿತು. ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಗೋಧಿ ಮೊಳಕೆ ಕಟ್ಟದೇನೂ ಮಾಡ್ಬೋದು. ಪೇಣಿ ರೆಡಿನೇ ಆಗೋಯ್ತು. ಬನ್ನಿ, 1-2-3 ಪೇಣಿ ಕರಿಯೋದು ತೋರಿಸ್ತೀನಿ. ಬಾಣಲೆ ಇಡೋಣ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಡೋಣ. ನಮ್ಮೆಲ್ಲರೂ ಜಾಸ್ತಿ ಜನ ಇರಲಿಲ್ಲ, ಅದರಿಂದ ಸ್ವಲ್ಪ ನಾನೊಬ್ಬಳೇ ಇದ್ದಿದ್ದು ಸರಿ, ಹಾಗಾಗಿ 1-2-3 ಮಾತ್ರ ಕರಿಯೋದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕರ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ, ಗರಿಗರಿಯಾಗೂ ಆಗುತ್ತೆ. ಸೌಂಡ್ ಹೋಗೋವರೆಗೂ ಕರಿಯೋಣ ಎಣ್ಣೆಯಲ್ಲಿ. ನೋಡಿ ಹಾಗೆ ಹೋಯ್ತು, ಗೋಧಿ ಪೇಣಿ ತಯಾರು. ಇಷ್ಟ ಆಯ್ತಾ ಸ್ನೇಹಿತರೆ? ನಂದು ಈ ರೆಸಿಪಿ ಇಷ್ಟ ಆಗಿದ್ರೆ ಗೋಧಿ ಪೇಣಿ ರೆಡಿನೇ ಆಗೋಯ್ತು. ಮನೇಲಿ ಯಾವುದೇ ಮಾಡಿದ್ರೂ ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ನನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮಾಡಿ ನೋಡಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಆಗುತ್ತೆ. ನಾನು ಸ್ವಲ್ಪ ಬಿಸಿಲಿಂದ ತೆಗೆದಿದ ತಕ್ಷಣ ಕರೆದಿರೋದ್ರಿಂದ ಕೆಂಪಿದೆ. 1-2 ದಿನ ಇಟ್ಟು ಕರೆದ್ರೆ ಬೆಳ್ಳಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಬಾಯ್ ಬಾಯ್.